ಹಾಸ್ಟೆಲ್ನಲ್ಲಿ ಅಡುಗೆ ಮಾಡದ ಹಿನ್ನೆಲೆ ವಿದ್ಯಾರ್ಥಿಗಳು ಶಾಲೆಗೆ ಉಪವಾಸ ತೆರಳಿದ ಘಟನೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಂದಾಪುರದಲ್ಲಿ ನಡೆದಿದೆ. ಹಸುವಿನಿಂದ ಬಳಲಿ ಓರ್ವ ವಿದ್ಯಾರ್ಥಿನಿ ತಲೆ ಸುತ್ತಿ ಬಿದ್ದಿರುವ ಕುರಿತು ವರದಿಯಾಗಿದೆ. 9ನೇ ತರಗತಿ ವಿದ್ಯಾರ್ಥಿನಿ ಪ್ರಸನ್ನ ಲಕ್ಷ್ಮಿ ತಲೆ ಸುತ್ತು ಬಂದು ಬಿದ್ದ ವಿದ್ಯಾರ್ಥಿನಿಯಾಗಿದ್ದು, ಸಮಾಜ ಕಲ್ಯಾಣ ಇಲಾಖೆಯ ಬಾಲಕಿಯರ ವಸತಿ ನಿಲಯದಲ್ಲಿ ಮಕ್ಕಳಿಗೆ ಊಟ ನೀಡದೆ ಶಾಲೆಗೆ ಉಪವಾಸ ಕಳುಹಿಸಲಾಗಿದೆ ಎನ್ನಲಾಗಿದೆ. ಹಾಸ್ಟೆಲ್ ವಾರ್ಡನ್ ಊಟದ ಮೆನು ಪ್ರಕಾರ ಊಟ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿಂಗ ವಾಲಿ ಅವರು ವಸತಿ ನಿಲಯಕ್ಕೆ ಭೇಟಿ ನೀಡಿ ಮಕ್ಕಳ ಸಮಸ್ಯೆ ಆಲಿಸಿದ್ದು, ಮಕ್ಕಳ ಸಮ್ಮುಖದಲ್ಲೇ ವಾರ್ಡನ್ಗೆ ಕರೆ ಮಾಡಿ ವಿಚಾರಿಸಿದ್ದಾರೆ. ಮಕ್ಕಳ ಊಟ ಬೇಡ ಅಂದಿದ್ದಕ್ಕೆ ಅಡುಗೆ ಮಾಡಿಸಿಲ್ಲ ಎಂದು ವಾರ್ಡನ್ ಉಡಾಫಿಯ ಉತ್ತರಿಸಿದ್ದು, ಬಳಿಕ ಅಲ್ಲೇ ಇದ್ದ ಮಕ್ಕಳಿಗೆ ವಿಚಾರಿಸಿದಾಗ ನಾವ್ಯಾರು ಬೇಡ ಅಂದಿಲ್ಲ ಎಂದು ಮಕ್ಕಳು ಸ್ಪಷ್ಟನೆ ನೀಡಿದ್ದಾರೆ. ಹಾಸ್ಟೆಲ್ ವಾರ್ಡನ್ಗೆ ತರಾಟೆಗೆ ತೆಗೆದುಕೊಂಡ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಭುಲಿಂಗ್ ವಾಲಿ ಅವರು ಮುಂದೆ ಹೀಗಾಗದಂತೆ ನೋಡಿಕೊಳ್ಳುವಂತೆ ಎಚ್ಚರಿಕೆ ನೀಡಿದ್ದಾರೆ. ಯಾಕಮ್ಮ ಅಡಿಗೆ ಹಿಂಗ್ಯಾಕೆ ಮಾಡತ್ತೀರಿ ನೀವು? ಈಗ ತಿಳಿ ನೀರು ಹಾಕ್ಲತ್ತೀರಂತ ಇನ್ನ ಹೆಚ್ಚಿಗೆ ನಾ ಅಡಿಗೆ ಮಾಡೋರಿಗೆ ಹೇಳ್ತೀನಿ ನಿಮ್ಗೆ, ಇನ್ನು ಮುಂದೆ ನಿಮ್ಗೆ ಇಲ್ಲಿ ಕಂಪ್ಲೇಂಟ್ ಬರಬಾರ್ದು. ನೀವು ಅಡಿಗೆಯವ್ರದ್ದು ಹೇಳತ್ತಾರ ಒಂದು ನೀರು ಹಾಕ್ತಾರ್ರಿ ಅಂತ ಹೇಳ್ತಾರ, ಉಪ್ಪು ಸರಿಯಾಗಿಲ್ಲ ಅಂತ ಹೇಳ್ತಾರ. ಎಲ್ಲಕ್ಕೂ ಸರಿ ಮಾಡ್ಕೋಬೇಕು ನೀವು, ಗೊತ್ತಾಯ್ತಾ? ಸರಿ ಮಾಡ್ಕೊಂಡು ಊಟ ಚೆನ್ನಾಗಿ ಹಾಕಿದ್ರೆ ಮಕ್ಕಳಿಗೆ ಹಾಕಬೇಕು ಅಂದ್ರೆ ನಿಮ್ಮ ಮಕ್ಕಳಿಗೂ ಪುಣ್ಯ ಬರ್ತದೆ. ಇಲ್ಲ ಒಂದು ವೇಳೆ ಹಿಂಗೆ ಇನ್ನೊಂದ್ಸಲ ಆಯ್ತು ಸುಮ್ಮನೆ ಇಲ್ಲ ಸರ್ ನಮ್ಗೆ ಇದು ಇಲ್ಲ ಸರ್ ಇದು ಇಲ್ಲ ಅಂತ ಹೇಳ್ಬೇಕಾ? ಅವ್ರು ಅಲ್ಲಿ ಗಂಗಾ ಮನೆಗೆ ಸಂಘ ಮನೆಗೆ ಹೇಳ್ತಾರಲ್ಲ, ಹಂಗೆ ನೀವೂ ಹೇಳ್ಬೇಕು ನನಗೆ. ನೀವು ಮುಂಜಾನೆ ಹಿಡಿದು ಈಗ ನೋಡ ನಿಮ್ಗೆ ಊಟ ಇಲ್ಲ ಅಂತೇಳಿ ನಾವು ನಮಗೇನು ಗೊತ್ತು, ನಿಮ್ಗೆ ಗೊತ್ತೇ ಇಲ್ಲ ನೀವು ಊಟ ಮಾಡಿದ್ರಿ ಇಲ್ಲ ಮೇಡಮ್ ಬಂದರು ಕೊಟ್ಟಣ ಅಂತ ತಿಳ್ಕೊಂಡಿವಿ. ಈಗೇನಪ್ಪ ಅಂದ್ರೆ ಊಟ ಗೊತ್ತಿಲ್ಲ ಅಂತೇಳಿ ಈ ಸಾಹೇಬ್ರು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು. ಮತ್ತು ನನಗೆ ಫೋನ್ ಮಾಡೋಕೆ ಬರಲ್ಲ.